ಏನ್ರಿ ಕೇಳಿಸ್ತಾ? ಏನೋ ಅಪ್ಲಿಕೇಶನ್ ಹಾಕ್ತಿರೋ ಆಗಿದೆ. ಏನಿಲ್ಲ, ಕೆಂಪಿ ಅವ್ರ ಅಮ್ಮನ್ಗೆ ಹುಷಾರಿಲ್ವಂತೆ. ಅದಕ್ಕೆ ಅವಳನ್ನ ಅವ್ರ ಅಮ್ಮನ ಮನೆ ಕಳಿಸ್ಕೊಡೋಣ ಅಂತ ಭೈರ ಕೇಳ್ತಾ ಇದ್ದಾನೆ. ಭೈರ, ನಿನ್ನ ಹೆಂಡತಿನ ನಿಮ್ಮ ಅತ್ತೆ ಮನೆ ಕಳಿಸ್ಕೊಡೋದಕ್ಕೆ ನೀನ್ ನನ್ ಕೇಳ್ತಾ ಇದೀಯಾ? ಆ ಕೆಂಪ ಅವ್ನ ಹೆಂಡತಿನ ಒಂದು ಸಿನಿಮಾ ಕರ್ಕೊಂಡು ಹೋಗೋದಕ್ಕೂ ನನ್ನೇ ಕೇಳ್ತಾನೆ. ಈ ಮನೆಯಲ್ಲಿ ಒಂದು ಕೋಳಿ ಕುಯ್ಬೇಕಾದ್ರೂ ನನ್ನ ಹತ್ರನೇ ಕೇಳ್ತಾನೆ. ಸದ್ಯ ಮಸಾಲೆ ಏನ್ ಹಾಕ್ಬೇಕು ಅಂತ ಕೇಳೋದಿಲ್ಲ, ಅದು ನನ್ನ ಪುಣ್ಯ. ಏನ್ರೇ ಇದು? ಎಲ್ಲದಕ್ಕೂ ನೀವು ನನ್ನೇ ಕೇಳ್ತಾ ಇದ್ರೆ ಹೇಗೆ? ತಂದೆಗ್ ತಲೆ ಮಗ, ಮನೆಗೆ ಯಜಮಾನ. ನೀನ್ ಕೇಳಿದ್ರೆ ಏನಾರ ಮಾಡಕ್ ಆಯ್ತದ? ನಾವು ಇಷ್ಟಕ್ಕೂ ನಾವ್ ಯಾಕೆ ಮಾಡ್ಬೇಕು? ನಮ್ಗೇನ್ ಕಡಿಮೆ ಆಗೈತೆ? ಅಪ್ಪಿ ತಪ್ಪಿ ತೆಪ್ ಮಾಡಿ ಮಕ್ಕ ಕುಗ್ಸ್ಕೋಬೇಕು ಕಾರಣಪ್ಪ. ಭೈರ, ಕೆಂಪ, ಸುಳ್ಳು ಅಂದ್ರೆ ಏನು ಅಂತ ಗೊತ್ತಿಲ್ದಿರೋ ನೀವು ತಪ್ಪು ಯಾಕೋ ಮಾಡ್ತೀರಾ? ನೀವೇನೇ ಮಾಡಿದ್ರು ಒಳ್ಳೇದೇ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರಾದ್ರೂ ನಿಮ್ಮ ಒಳ್ಳೆತನಕ್ಕೆ ಒರೆ ಹಚ್ಚಿ ನೋಡಿದ್ರೆ ಅದರಲ್ಲಿ ಅವರ ಸಣ್ಣತನ ಎದ್ದು ಕಾಣುತ್ತೆ. ನಿಮ್ಮನ್ನ ತಮ್ಮಂದ್ರು ಅಂತ ಪಡೆಯೋದಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ. ನೋಡಿ, ನೀವ್ ಎಲ್ಲಿ ಬೇಕಾದ್ರೂ ಹೋಗ್ಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಈ ಮನೆಗೆ ನೀವು ಯಜಮಾನ್ರು ಕಂಡ್ರಯ್ಯ, ನಿಮ್ಗೂ ಆ ಹಕ್ಕೈತೆ. ಅಣ್ಣ, ನಾನ್ ತೋಟ ಗೊಬ್ಬರ ಹೊಡಿಬೇಕು, ಬರ್ತೀನಿ ಅಣ್ಣ. ಅಣ್ಣ, ನಾನು ಗದ್ದೆಗೆ ನೀರ್ ಹಾಯಿಸ್ಬೇಕು, ಬರ್ತೀನಿ. ಏಯ್, ನೀನ್ ಗದ್ದೆ ಕೆಲ್ಸಕ್ಕೆ ಹೋದ್ರೆ ಇವಳನ್ನ ಬಿಟ್ಬಿಟ್ಟು ಬರೋರು ಯಾರು? ಅವಳೆ ನೆಳೆ ಮಗನ ಒಬ್ಳೆ ಓಡ್ ಬತ್ತಾಳೆ ಬಿಡು. ಅರೆ, ಅವ್ರು ಹೇಳೋದು ಸರಿ ಕಣ್ ಬಾವಾ. ವಾರದಿಂದ ನೀರಿಲ್ದೆ ಗದ್ದೆಲ್ಲ ಬಾಯಾರ್ತ ಕುಂತವೆ. ಇವತ್ತು ಭಾನುವಾರ ಬೇರೆ, ಅಪಾರ ಹೊತ್ತು ಕರೆಂಟ್ ಇರ್ತದೆ. ನಾನೇ ಆಳಿನ ಜೊತೆ ಗಾಡಿ ಕಟ್ಕೊಂಡು ಒಬ್ಳೆ ಹೋಗ್ ಬರ್ತೀನಿ ಬಾವಾ. ವಾ ಕೆಂಪಿ, ವಾ. ಕಾಲೇಜ್ನಲ್ಲಿ ಕೆಲವು ಪುಸ್ತಕಗಳನ್ನ ಓದಿ ಸಾಕಷ್ಟು ತಿಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಈ ಅವಿಭಕ್ತ ಕುಟುಂಬದಲ್ಲಿರೋ ಜೀವಂತ ಪುರಾಣಗಳನ್ನ ಓದಿ ನನ್ನ ಜೀವನನ ಸಾರ್ಥಕ ಮಾಡ್ಕೋಬೇಕು ಅಂತ ಈಗ ನನ್ಗೆ ಅನ್ನಿಸ್ತಾ ಇದೆ. ಹೋಗ್ಬಿಟ್ಟು ಬರವಾ? ಏ ಗೀತಾ, ನೀನ್ ಹೀಗೆ ಫೋಟೋ ತೆಗಿತಾ ಇದ್ರೆ ಒಂದಲ್ಲ ಒಂದಿನ ಗ್ಯಾರಂಟಿ ಗೂಸ ತಿಂತ್ಯಾ? ನನಗ್ ಗೂಸ ಕೊಡೋ ಕೈನ ನಮ್ ಡ್ಯಾಡಿ ಹೇಳಿ ಸೀಸ್ ಮಾಡಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಹಸೆ ಮನೆ ಮೇಲೆ ನಿನ್ನ ಸೀಸ್ ಮಾಡೋ ರೋಮಿಯೋ ಅಲ್ಲಿ ಕೂತಿದ ನೋಡೆ. ಹಾಯ್ ಕೃಷ್ಣ. ಹಲೋ. ಏನು ದೀಪಾಗಿ ಸ್ಟಡಿ ಮಾಡ್ತಿರೋ ಹಾಗಿದೆ? ಇನ್ನೇನು, 3 ಹೊತ್ತು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ನಿಂತರ ಬೀದಿ ಬೀದಿ ಸುತ್ತಕ್ಕಾಗತ್ತಾ? ಇದೆಲ್ಲ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಯಾರ್. ಬನ್ನಿ ಕಾಫಿ ಕುಡಿಯೋಣ. ಐ ಆಮ್ ಸಾರಿ, ನಂದಾಗ್ಲೇ ಆಯ್ತು. ಕೃಷ್ಣ ಕೃಷ್ಣ, ಕ್ಲಾಸ್ಗೆ ಟೈಮ್ ಇದೆ. ಅಷ್ಟರಲ್ಲಿ ನಾವೆಲ್ಲರೂ ಸೇರಿ ಗ್ರೂಪ್ ಫೋಟೋ ತಗೊಳ್ಳೋಣ. ಫೋಟೋನಾ? ಯಾ, ನಾನು ನಿನ್ ಜೊತೆ ತೆಗೆಸ್ಕೊ. ಯಾ ಸಾರಿ, ಯಾವ್ದಾದ್ರು ಒಂದು ಚಿಂಪಾಂಜಿ ಹಲ್ ಬಿಟ್ಕೊಂಡು ನಿನ್ ಪಕ್ಕದಲ್ಲಿ ನಿಂತ್ಕೊಳಕ್ ಇಷ್ಟ ಪಟ್ರೆ ಅದ್ರ ಜೊತೆ ತೆಗೆಸ್ಕೊ. ಮೈ ಡಿಯರ್ ಕೃಷ್ಣ, ಇಷ್ಟಕ್ಕೆ ಸೀರಿಯಸ್ ಆದ್ರೆ ಹೇಗೆ? ನಾನ್ ತುಂಬಾ ಇಷ್ಟಪಟ್ಟು ತೆಗೆದಿರೋ ನಿಮ್ ಪರ್ಸನಲ್ ಫೋಟೋಗ್ರಾಫ್ ಒಂದು ನೋಡಿದ್ರೆ ನಾನೆಂತ ಎಕ್ಸ್ಪರ್ಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಏನು, ನನ್ ಪರ್ಸನಲ್ ಫೋಟೋನಾ? ಹಾ, ಎಲ್ಲಿ ಕೊಡು ನೋಡೋಣ. ಆಹಾ, ನೋಡಿ, ಕಣ್ ತುಂಬಾ ನೋಡಿ. ಲೋಕೇಶ, ಈ ಫೋಟೋದಲ್ಲಿ ನಾನು ದೇವರ ಚಿಕ್ಕಪ್ಪ, ಇದು ನೀನೆ, ನೋ ಡೌಟ್. ಏ ಗೀತಾ, ಇದನ್ನ ಎಲ್ಲಿ ಯಾವಾಗ ಹೇಗೆ ತೆಗೆದೆ? ಅವಳು ಹೇಗೆ ತೆಗೆಕ್ ಹೋಗ್ತಾಳೆ? ಸುಮ್ನೆ ಅನ್ಸಿದ್ಲು ಅಷ್ಟೇ. ಅಂದ್ರೆ ವೆರಿ ಸಿಂಪಲ್. ಯಾವ್ದೋ ಒಂದು ಮಾಡ್ಲಿಂಗ್ ಫೋಟೋ ಸಿಕ್ತು. ಆ ಪುಣ್ಯಾತ್ಮನ ಮುಖ ಕೆಟ್ಟದಾಗಿತ್ತು. ಅದಕ್ಕೆ ಅವನ್ ತಲೆ ತೆಗೆದೆ, ಕೃಷ್ಣನ್ ತಲೆ ಅಂಟಿಸ್ದೆ. ಕೆಂಪಿ, ಚೆನ್ನಾಗಿದ್ಯಾವ? ಚೆನ್ನಾಗಿದ್ಯಾ? ಅಯ್ಯೋ, ನಾನ್ ಚಂದಾಕಿರೋದಂಗಿರ್ಲಿ, ಅವನ್ಗೆ ಹುಷಾರಿಲ್ವಂತೆ. ಅವಳಿಗೆ ಏನಾಗಿದೆ? ಒಳ್ಳೆ ಗುಂಟ್ಕಲ್ ಇದ್ದಂಗಿದ್ದಾಳೆ. ಅಲ್ವೇನೆ? ಯಪ್ಪ, ಮತ್ತೆ ಅವನ್ಗೆ ಹುಷಾರಿಲ್ಲ ಅಂತ ನನ್ನನ್ನು ಕರೆಸಿದ್ದು ನಾನು. ಯಾಕತ್ತೆ ಅಂತ ನೋಡ್ತಾ ಇದ್ಯಾ? ಮರ್ತಿರೋದ್ನ ಜ್ಞಾಪ್ಸೋಕೆ, ಕ್ಯಾಕುಸಿ ಮಕ್ಕುಗ್ದು ಬುದ್ಧಿ ಹೇಳಕ್ಕೆ. ಹೊಟ್ಟೆ ಗೆಟ್ಟಿಲ್ದಲೆ ಕೈ ಚಾಚಿ ಖದ್ ಬಸ್ರಾಗಿ ಹಾಳ್ ಬಾವಿಲ್ ಬಿದ್ದಿದ್ ನಿನ್ನ ಜೀವ ಕೊಟ್ಟು ಉಳಿಸ್ಕೊಂಡೋಳು ನಾನ್ ಕಣೆ. ಕೊಳ್ತು ಗಬ್ನಾರೋ ಹಳ್ಳದ್ ನೀರಾಗಿದ್ ನಿನ್ನ
ಸೋಸಿ ತಿಳ್ನೀರ್ ಮಾಡಿ ಆ ತುಂಬಿದ ಮನೆ ಸೊಸೆ ಮಾಡ್ದವಳು ನಾನ್ ಕಣೆ, ನಾನು. ಏನೋ ಪಾಪ ಬಡವಿ ಬದುಕೊಳ್ಳಿ, ಇವತ್ತಲ್ಲ ನಾಳೆ ಕೆಲ್ಸಕ್ಕೆ ಬರ್ತಾಳೆ ಅಂತ ಅಷ್ಟೊಂದೆಲ್ಲ ಉಪಕಾರ ಮಾಡಿದ್ರೆ ನಾನು ಊರಿದೆ ನನ್ನೇ ಮರ್ತ್ಬಿಟ್ಟ ನೀನು. ಇಲ್ಲ ಮಲ್ಲವ, ಇಲ್ಲ. ದಿನ ನಿನ್ ಹೆಸರು ಹೇಳ್ಕೊಂಡು ನಾನು ಪೂಜೆ ಮಾಡ್ತೀನಿ. ಸಾಕು ಸುಮ್ಮನೆ ರೀ. ಅವತ್ತು ತಿರ್ಬೋಕಿ ಮತ್ತೆ ಮನೇಲಿ ನನ್ನ ಮಾನ ಮೂರ್ಖ ಖರಾಜ್ ಆಯ್ತಾ ಇತ್ತು. ನನ್ ಪರ ವಹಿಸ್ಕೊಂಡು ಮಾತಾಡ್ದೇನೆ ನೀನು. ಮಲ್ಲವ, ನಂದೇನಲ್ಲಿ ನಡೀತದೆ ಅಂತ ನಾನ್ ಮಾತಾಡ್ಲಿ. ವಾ, ಮಂಜಯ್ಯ ತಾಯವ, ಆ ಮನೇಲಿ ನಿನ್ ಮಗಳದ್ ಏನೂ ನಡೆಯಕ್ಕಿಲ್ವಂತೆ. ಅಲ್ಲ ಕಣ್ ಕೆಂಪಿ, ಇನ್ನು ಎಷ್ಟ್ ದಿವಸ ಅಂತ ಹಿಂಗೆ ಗುಲಾಮ್ಗಿರಿ ಮಾಡ್ಕೊಂಡಿರ್ತೀಯ ಹೇಳು? ಏನೋ ನಮ್ಮ ಹುಡುಗಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾಳೆ, ಒಳೊಳಗೆ ಹೊರಿಸ್ಕೊಡ್ತಾಳೆ ಅಂತ ಹೇಳಿ ತಾನೆ ಈ ಮಲ್ಲವನ ಹತ್ರ ಸಾಲ ಮಾಡಿ ನಿನ್ನ ಮದುವೆ ಮಾಡಿದ್ದು ನಾವು. ಈಗ ನನ್ನೇನ್ ಮಾಡು ಅಂತೀರಾ? ಅದನ್ನ ನಾನ್ ಹೇಳ್ತೀನಿ. ಹಲಸಿನಿಂದ ತೊಳೆನ ಬೇರ್ಪಡಿಸ್ಬೇಕಾದ್ರೆ ಕೈಗೆ ಎಣ್ಣೆ ಸೌಕೋಬೇಕು. ಇಲ್ಲ ಅಂದ್ರೆ ಆ ನನ್ ಮಗನ್ ಅಂಟು ತಿನ್ನಕ್ ಬಿಡಕ್ಕಿಲ್ಲ. ಅಂದ್ರೆ ನಿಮ್ಮತ್ತೆ ಮನೆನೇ ಒಂದು ಹಲಸಿನಣ್ಣು, ಅವ್ರ ಮಕ್ಳೇ ತೊಳೆಗಳು, ಅವರು ಒಗ್ಗಟ್ಟಾಗಿರದೆ ಅಂಟು. ಅವ್ರನ್ನ ಪುಡ್ಸಿ ಬೇರ್ಪಡಿಸೋ ಎಣ್ಣೆನೆ ನೀನು ಆ ಸುಂದ್ರಿ. ನೋಡೋ, ನಾನ್ ಹೇಳ್ದ ಕೇಳ್ದೆ ಹೋದ್ರೆ ಆ ರಾಮಣ್ಣ ನಿಮ್ ಗಂಡಿರ್ ಕೈಗೆ ಏನ್ ಕೊಡ್ತಾನೆ ಗೊತ್ತೇನೆ? ನೋಡ್ ಕೆಂಪಿ, ಒಳಕಲ್ಲಕ್ ತಲೆ ಕೊಟ್ಟಿದ್ಯಾ, ಒನ್ಕೆ ಏಟು ಬೀಳಕ್ ಮುಂಚೆ ಪಾರಾಗು. ಯಾಕೊಳ್ಳ ಗರ್ಭಡ್ದಳ ಕುಂತ್ಬಿಟ್ಟಿದ್ಯಾ? ಸುಂದ್ರಿ, ಏನಕ್ಕ? ಏನೂ ಇಲ್ಲ. ನೀನ್ ತಪ್ಪು ತಿಳಿಯಕ್ಕಿಲ್ಲ ಅಂತಂದ್ರೆ ನಂದೊಂದು ಮಾತು. ಅದೇನ್ ಹೇಳಕ್ಕ? ಹೊಸಿಬಾ ಹತ್ರ ಬಾ ಇಲ್ಲಿ. ಯಕ್ಕ, ಎಲ್ಲ ನಿನ್ ಪಾದ? ಈ ಪಾದ ದಾಣಿಯಾಗು. ನೀನ್ ಹೇಳಿದ್ ಒಂದೊಂದು ಮಾತು ಮಂತ್ರ ಕಡೆ ಯಕ್ಕ, ಮಂತ್ರ. ಈ ಮಂತ್ರದ ಯಂತ್ರನ ನಾಳೆಯಿಂದನೇ ನಮ್ ಗಂಡದಿರ್ ಕುತ್ತಿಗೆಗೆ ಕಟ್ಬಿಡುವ. ಏನೇ ಕೆಂಪಿ ನೀನ್ ಹೇಳ್ತಾ ಇರೋದು? ಪಾಲ್ ತಗೊಂಡ್ ಬ್ಯಾರೆ ಹೋಗ್ಬೇಕಾ? ಅರಮನೆ ಹೆಂಗಿರೋ ನಮ್ಮ ಮನೆಯಲ್ಲಿ ಸುಖಕ್ಕೆ ಏನೇ ಕಡಿಮೆ ಆಗದೆ ನಿಂಗೆ? ಸುಖ ಅನ್ನೋದು ಅವಳವನ್ ತುಂಬದ್ ಕೋಡಿ ಆದಂಗ್ ಕರಿತಾ ಕುಂತೈತೆ ನೋಡು. ಏ ಮಾರಾಯ, ಒಂದಪ್ಪ ತಿರ್ಗಿ ಚಡ್ಡಿ ನೋಡ್ಕೊ ಹೆಂಗೈತೆ ಅಂತ. ಒಳ್ಳೆ ಊರ್ ಮಧ್ಯೆ ಯಾರೋ ಹಳೆ ಪೋಸ್ಟ್ ಆಫೀಸ್ ಡಬ್ಬ ಇದ್ದಂಗೈತೆ. ಸುಂದ್ರಿ, ಯಾವುದೇ ಗಂಡಸು ಮುಂದೆ ಬರ್ಬೇಕಾದ್ರೆ ಅವನ್ ಹೆಂಡ್ರೆ ಕಾರಣ ಅಂತ ನಮ್ಮ ಅಪ್ಪ ಆಗಾಗ ಹೇಳ್ತಿದ್ದ ಮಾತಿನ ಅರ್ಥ ಈಗ ಗೊತ್ತಾಯ್ತು. ಆನೆ ಗೇಯೋ ನನ್ನ ಬುದ್ಧಿ ಈಡ್ ದಿವಸ ಎಮ್ಮೆ ಸಗಣಿ ತೊಪ್ಪೆ ಇದ್ದಂಗಿತ್ ನೋಡ. ಆದ್ರೆ ಇವತ್ತು ನಿನ್ನ ಬಾಯಿ ಬಾಳೋ ಮಂತ್ರ ಹೇಳಿ ನನಗೆ ಬದುಕೋ ದಾರಿ ತೋರಿಸ್ಬಿಡ್ತು ಕಣೇ, ಬದುಕೋ ದಾರಿ ತೋರಿಸ್ಬಿಡ್ತು. ಆಹಾ, ನನಗೆ ಆಗ್ತಾ ಇರೋ ಸಂತೋಷಕ್ಕೆ ಉದ್ದಾಡ್ಬೇಕು ಅನಿಸ್ತೈತೆ. ಬಾರೆ ಹತ್ರ ಬಾರೆ. ನಡಿಗೆ ನೋಡು, ನಡಿಗೆ. ಬಾಯ್ ಬಾ ಬಾ. ಅರೆ ರಾಮಣ್ಣ, ಪೋಸ್ಟ್ ಆಫೀಸ? ನನ್ ಚಡ್ಡಿ ಪೋಸ್ಟ್ ಆಫೀಸಾ? ಸೂರ್ಪನಕಿ, ಇನ್ನ ದಪ್ಪ ನಮ್ಮ ಅಣ್ಣನ ಸುದ್ದಿ ಎತ್ತಿ ಮನೆ ಪಾಲ್ ಮಾಡಕ್ ನೋಡಿದ್ರೆ ಕೆಂಪಿಗಿರೋ ಕೆಂಡದಲ್ಲಿ ಗುಂಟೂರು ಮೆಣಸಿನಕಾಯಿ ಹಾಕಿ ಹಾಗೆ ಎಲ್ಲೆಲ್ಲಿ ಕೂತೀನಿ ಗೊತ್ತಾ? ಮನೆ ತಗೋಬಾ, ಗೊತ್ತಾಯ್ತಿದೆ. ಅಣ್ಣ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಏನಪ್ಪ ಅದು? ಅದು ಅದು ಏನಪ್ಪ ಅದು? ಪಾಲು ಪಾಲು ಪಾಲು. ಅದೇ ಭಾವ, ನಮ್ ಪಾಳ್ ಬಿದ್ದಿರೋ ಭಾರೆ ಹೊಲದಲ್ಲಿ ಬೋರ್ ಬಾವಿನಾದ್ರೂ ತೆಗ್ಸಿದ್ರೆ ಬೇಸಿಗೆ ಬೆಳೆನಾದ್ರೂ ಬೆಳಿಬೋದು ಅಂತ ಹೇಳ್ತಾವ್ರೆ. ಯಾಕಣ್ಣ ಸುಮ್ಕಾಗ್ಬಿಟ್ಟೆ? ನೀವ್ ಹೇಳ್ತಾ ಇರೋದು ನೋಡಿದ್ರೆ ಸುಮ್ನೆ ಇರೋದೇ ವಾಸಿ ಅನ್ಸತ್ತಪ್ಪ. ಯಾಕಣ್ಣ? ಅಲ್ರು, ಅದು ಮೊದಲೇ ಬಾರೆ, ಎತ್ತರವಾದ ಜಾಗ.
ಅಲ್ಲಿ ಬೋರ್ ಹೊಡ್ಸಿದ್ರೆ ನೀರ್ ಬರುತ್ತೇನ್ರು? ನಿಮ್ ಮಾತು ಕೇಳಿದ್ರೆ ಸುಮ್ನೆ ಹಣ ಪೋಲಾಗತ್ತ ಅಷ್ಟೇ. ಪೋಲಾಗೋದು ಒಂದೇ ಅಲ್ಲ, ಯಾಕೋ ಮನೆನೇ ಎಕ್ಕುಟ್ಟೋಗೋಂಗ್ ಕಾಣ್ತಾ ಐತೆ. ಹೆಂಗೋ ದ್ಯಾವ್ರ ಮೇಲೆ ಭಾರ ಹಾಕಿ ಕೊರ್ಸೋದೇ ಒಳ್ಳೇದು.